ನಮಸ್ಕಾರ. ನಾನು CB ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆ ಸಂಖ್ಯೆ 656. ಇವತ್ತಿನ ಕತೆ ಕಾಫಿ ಪುರಾಣ. ಯಾರು ನಮ್ಮ CBR ನೀತಿಕತೆಗಳು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ. ಈಗ ನಮ್ಮ ಕಾಫಿ ಪುರಾಣ ಶುರು ಮಾಡಿ. ಕಾಫಿ 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 ಬೆಳಗ್ಗೆ ಎದ್ದು ಕೂಡಲೇ ನಮಗೆಲ್ಲರಿಗೂ ಬೇಕಾಗುವಂತಹ ಅತ್ಯಂತ ಅಚ್ಚುಮೆಚ್ಚಿನ ಪಾನೀಯ ಪೇಯ ಅಂದರೆ ಕಾಫಿನೇ. ಬಡವರು, ಶ್ರೀಮಂತರು, ಹೆಂಗಸರು, ಮುದುಕರು, ಮಕ್ಕಳು ಒಂದೇ, ಎಲ್ಲ ಜಾತಿ ಜನ, ಎಲ್ಲ ಧರ್ಮ ಜನವೂ ಸಹಿತ ಕಾಫಿ 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 ಕುಡ್ದೇ ಬೆಳಗಾಗೋದು. ಬೆಳಗಾಗ್ತಿದ್ದಂಗೆ ಏನಾಗಬೇಕು, ಮನೆಯಲ್ಲಿ ಘಮ ಘಮಗೋ ವಾಸನೆ ಬರಬೇಕು. ಬೆಡ್ ಕಾಫಿ ಅಂತೀವಿ. ಮಲ್ಕೊಂಡವ್ರು ಮುಖನೂ ತೊಳಿದೆ ಕಾಫಿಯನ್ನು ಬಿಸಿ ಬಿಸಿ ಘಮಘಮಿಸೋ ಕಾಫಿ ಕುಡಿದು ಆಮೇಲೆ ಹೇಳ್ತಾರೆ. ಇನ್ನು ಕೆಲವರು ಎದ್ದ ಮೇಲೆ ಮುಖ ತೊಳೆದು ಕಾಫಿ ಕುಡಿತಾರೆ. ಕಾಫಿ ಕುಡಿದು ಕೂಡಲೇ ಏನೋ ದೇಹಕ್ಕೆ ಶಕ್ತಿ ಹುರುಪು ಉತ್ಸಾಹವನ್ನು ಬಿಡುತ್ತೆ. ಆಮೇಲೆ ತಿಂಡಿ ಜೊತೆ ಕಾಫಿ ಕುಡಿಬೇಕು. ಆಮೇಲೆ ಏನು ಒಳ್ಳೆ ಕೆಲಸಕ್ಕೆ ಹೋಗಬೇಕು, ಹುರುಪು ಬರಲಿ ಕಾಫಿ ಕುಡಿಯೋದು. ಕೆಲಸ ಮುಗಿಸ್ಕೊಂಬಂದ್ರು ದಣಿವಾಗಿದೆ, ದಣಿವಿನಿಂದ ಪರಿಹಾರ ಪಡೆಯೋ ಕಾಫಿ ಕುಡಿಬೇಕು. ಹೀಗೆ ಕಾಫಿ ಒಂದು ರೀತಿ ಭೂಲೋಕದ ಅಮೃತ, ಮಾನವ ಲೋಕದ ಅಮೃತ ಯಾವುದು ಅಂದರೆ ಕಾಫಿ. ಈ ಕಾಫಿ ಹೆಂಗೆ ಮಾಡ್ತಾರೆ? ಕಾಫಿ ಬೇಕಾಗೋ ವಸ್ತುಗಳೇನು? ಕಾಫಿ ಪುಡಿ ಬೇಕು, ನೀರು ಬೇಕು, ಹಾಲು ಬೇಕು, ಸಕ್ಕರೆ ಬೇಕು. ಏನು ಮಾಡ್ತಾರೆ? ಪಾತ್ರೆಯಲ್ಲಿ ಎಷ್ಟು ಬೇಕು ಅಷ್ಟು ನೀರಿಟ್ಟು ಅಳತೆ ಮಾಡ್ಕೊಂಡು ಎಷ್ಟು ಲೋಟ ಕಾಫಿ ಮಾಡಬೇಕು, ಅದಕ್ಕೆ ಮರಳ್ತಾ ಇರಬೇಕಾದ್ರೆ ಕಾಫಿ ಪುಡಿ ಹಾಕ್ತಾರೆ, ಬೆಂಕಿ ಆರಿಸ್ತಾರೆ, ಅದ್ರ ಮೇಲೆ ಒಂದು ಮುಟ್ಲ ಮುಚ್ತಾರೆ. ಅದೊಂದು 5-10 ನಿಮಿಷ ಬಿಟ್ಟರೆ ಆ ಕುದಿಯೋ ನೀರಿನಲ್ಲಿ ಈ ಕಾಫಿ ಪುಡಿ ಏನಿರುತ್ತೆ ಅದು ಒಳಗಡೆ ಇದ್ದು ತನ್ನಲ್ಲಿರುವಂಥ ಏನಾಗುತ್ತೆ, ಡಿಕಾಕ್ಷನನ್ನು, ಸಾರನ್ನು ಬಿಟ್ಕೊಳ್ಳುತ್ತೆ. ಆಮೇಲೆ ಒಂದು ಬಟ್ಟೆ ತೊಗೊಂಡು ಸೋಸ್ತಾರೆ, ಹಿಂಡ್ತಾರೆ. ಅದೇ ಡಿಕಾಕ್ಷನ್. ಈ ಡಿಕಾಕ್ಷನ್ನಿಗೆ ಹಾಲು, ಸಕ್ಕರೆ, ಗಟ್ಟಿಯಾದ ಹಾಲು ಹಾಕಬೇಕು. ಎಷ್ಟು ಬೇಕು ಅಷ್ಟು ಸಕ್ಕರೆ ಹಾಕ್ಕೊಂಡು ಕುಡಿದ್ರೆ ಆಹಾ ಕಾಫಿ, ಅದು ರುಚಿ ಕಹಿ, ಸೈ ಹಾಲು ಸಕ್ಕರೆ ಸೇರಿ ಅದು ರುಚಿಯೋ ರುಚಿ, ಘಮ ಘಮ ಘಮ. ನೋಡಿ, ಹಿಂದೆಲ್ಲ ಸಹಿತ ಬಟ್ಟೆನಲ್ಲಿ ಸೋಸಿ ಹಿಂಡ್ತಿದ್ರು, ಆ ಡಿಕಾಕ್ಷನ್ ಪಡೆಯೋರು. ಈಗೇನಾಗಿಬಿಟ್ಟಿದೆ, ಕಾಫಿ ಪುಡಿ ನೈಸಿದ್ರೆ ಹಾಗೆ. ಈಗ ಫಿಲ್ಟರ್ ಪುಡಿ ಬಂದಿದೆ. ಕುದಿಯೋ ನೀರನ್ನು ಫಿಲ್ಟ್ರಿಗೆ ಹಾಕಿ ಮೇಲೆ ಆ ಫಿಲ್ಟ್ರ್ ಪುಡಿ ಇರ್ತಲ್ಲ ದಪ್ಪದ್ದು, ಅದು ಹಾಕಿ ಮುಟ್ಲ ಮುಚ್ಚಿಟ್ಬಿಟ್ರೆ ಅದಕ್ಕೆ ಸಣ್ಣ ಸಣ್ಣ ರಂಧ್ರಗಳಿರುತ್ತೆ. ಡಿಕಾಕ್ಷನ್ ಕೆಳಗಡೆ ಯೂನಿಟ್ಟಿಗೆ ಅದು ಇಳಿತಾ ಬರುತ್ತೆ. ಆ ಡಿಕಾಕ್ಷನ್ ಇಟ್ಕೊಂಡು ಇಡೀ ದಿನ ನೀವು ಯಾವಾಗ ಬೇಕೋ ಆವಾಗ ಡಿಕಾಕ್ಷನ್ನು ಹಾಲು ಸಕ್ಕರೆ ಮಿಕ್ಸ್ ಮಾಡಿ ಬಿಸಿ ಮಾಡ್ಕೊಂಡು ಕುಡಿಬೋದು. ಇನ್ನೂ ಅಷ್ಟೊಂದು ಕಷ್ಟ ಬೇಡಪ್ಪ. ಇನ್ಸ್ಟೆಂಟ್ ಕಾಫಿ ಪೌಡ್ರ್ಗಳು ತುಂಬ ನುಣ್ಣಗಿರುತ್ತೆ. ಹಾಲು ಬಿಸಿ ಇದ್ದಿದ್ರೆ ಸಾಕು. ಬಿಸಿ ಹಾಲು ಸಕ್ಕರೆ ಇದ್ದರೆ ಅದಕ್ಕೆ ನೀವು ಇನ್ಸ್ಟೆಂಟ್ ಮಿಕ್ಸ್ ಒಂದು ಪ್ಯಾಕೆಟ್ ಸ್ಯಾಚೆಟ್ ₹2 ಅದಕ್ಕೆ ಹಾಕ್ಕೊಂಡ್ರೆ 1 ಲೋಟ ಒಳ್ಳೆ ದೊಡ್ಡ ಲೋಟ ಕಾಫಿ ರೆಡಿ. ಇನ್ನೂ ನೀವೆಲ್ಲರೂ ಪ್ರಯಾಣ ಮಾಡ್ತಿದ್ರೆ ಫ್ಲಾಸ್ಕಲ್ಲಿ ಬಿಸಿ ಹಾಲು ಸಕ್ಕರೆ ಇಟ್ಕೊಂಡಿದ್ರೆ ಡಿಕಾಕ್ಷನ್ ಸಣ್ಣ ಸಣ್ಣ ಬಾಟ್ಲಿಗಳು ಬರುತ್ತೆ, ಲೋಟಕ್ಕೆ ಹಾಕ್ಕೊಳ್ಳಿ, ಡಿಕಾಕ್ಷನ್ನು ಅದನ್ನು ಬೆರೆಸ್ಕೊಳ್ಳಿ, ಕುಡೀರಿ. ಕೂತಲ್ಲಿ ನಿಂತಲ್ಲಿ ಎಲ್ಲಿ ಬೇಕೋ ಕುಡಿಬೋದು. ನೋಡಿ ಮಕ್ಕಳೇ, ಕಾಫಿ ಯುಗ. ಈ ಹೋಟ್ಲಿಗೆ ಹೋಗ್ತೀರ, ಹೋಟ್ಲಲ್ಲಿ ತಿಂಡಿಗಿಂತ ಹೆಚ್ಚಾಗಿ ಕಾಫಿನೇ ಜಾಸ್ತಿ ಹೋಗೋದು. ಅದರಲ್ಲೂ ನಮ್ಮ ದಕ್ಷಿಣ ಭಾರತದಲ್ಲಿ ಕಾಫಿ 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 ನೊರೆ ಆಗಿರೋಂಥ ಕಾಫಿಯನ್ನು ಸಿಪ್ ಮಾಡ್ತಾ ಮಾಡ್ತಾ ಕುಡಿದು ಏನು ಆನಂದ ಪಡ್ತಾರೆ. ಈಗ ಕಾಫಿ ಶಾಪ್ಗಳಿದೆ, ಏನು ವೈಭವ ಹೇಳ್ತೀರಾ, 5 ಸ್ಟಾರ್ ಹೋಟ್ಲು ಥರ ಇರುತ್ತೆ. ಅಲ್ಲಿ ಕಾಫಿ ಬಿಟ್ಟರೆ ಏನು ಮಾರೋದೇ ಇಲ್ಲ. ಇದೇನಪ್ಪ ಅಂತೀರಾ? ಸಣ್ಣ ಸಣ್ಣ ಕ್ಯಾಂಟೀನ್ಗಳಲ್ಲಿ ಬರೀ ಕಾಫಿ ಮಾಡಿ ಅವ್ರು ಮಾರಿದರೆ, ಇಲ್ಲಿ ಕಾಫಿ ಶಾಪ್ಗಳಲ್ಲಿ ಒಂದು ಕಾಫಿಗೆ 250, 300, 400, 500. ಆಶ್ಚರ್ಯ ಪಡ್ತೀರಾ? ನಿಮಗೆ ಹಾಟ್ ಕಾಫಿ ಬೇಕಾ, ಕೋಲ್ಡ್ ಕಾಫಿ ಬೇಕಾ, ನಿಮಗೆ ಏನದು ಚಾಕ್ಲೇಟ್ ಕಾಫಿ ಬೇಕಾ, ಬೇರೆ ಬೇರೆ ಫ್ಲೇವರ್ಗಳಿಡಿದು ದೊಡ್ಡ ದೊಡ್ಡ ಮಗ್ಗುಗಳಲ್ಲಿ ಕೊಡ್ತಾರೆ. ನೋಡಿ, ಹೀಗೆ ಕುಡಿದು ಜನ ಖುಷಿ ಪಡ್ತಾರೆ. ಹೊಟ್ಟೂರು ಕ್ರೇನ್ ಮಾಡಿಬಿಟ್ರು, ಅಯ್ಯೋ ಕಾಫಿ ಕುಡಿಬೇಡ್ರೋ ಮುಂಡೆವಾ, ಕಾಫಿ ಒಂಥರ ವಿಷ ಇದ್ದಂಗೆ, ಅದರಲ್ಲಿ ಕೆಫೀನ್ ಇದೆ, ಅದರಿಂದ ಏನಾಗಿಬಿಡುತ್ತೆ, ಆರೋಗ್ಯ ಕೆಡುತ್ತೆ, ಹೃದಯ ರೋಗ ಕಾಯಿಲೆ ಬರುತ್ತೆ, ಕ್ಯಾನ್ಸರ್ ಬರುತ್ತೆ, ಅದಕ್ಕೆ BP ರೈಸ್ ಆಗುತ್ತೆ, ಶುಗರ್ ಬರುತ್ತೆ ಎಂದು. ಈಗೇನಾಯಿತು, ಲ್ಯಾಬ್ನಲ್ಲಿ ಅದ್ರ ಬಗ್ಗೆ ತುಂಬ ಪರೀಕ್ಷೆ ಆದ ಮೇಲೆ ಇದೆಲ್ಲ ಸುಳ್ಳು, ಈ ಆರೋಪಗಳಲ್ಲಿ ಈ ಹುರುಳಿಲ್ಲ ಅಂತ ರಿಪೋರ್ಟ್ ಬಂದುಬಿಡ್ತು. ಆದರೆ ಒಂದೇನಪ್ಪ ಅಂದರೆ, ಕಾಫಿಯನ್ನು ಮತ್ತೆ ಕುಡಿಯೋದ್ರಿಂದ ಶುಗರ್ ಪೇಷಂಟ್ಗಳಿಗೆ ಸಕ್ಕರೆ ಹೋಗಿ ಅವ್ರಿಗೇನಾದ್ರು ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ಅದಕ್ಕೆ ಒಂದು ಪರಿಹಾರ ಇದೆ. ಏನು ಮಾಡ್ತಾರೆ? ಶುಗರ್ಲೆಸ್ ಕಾಫಿ, ಸಕ್ಕರೆ ಹಾಕ್ಕೊಳ್ಳದೆ ಡಿಕಾಕ್ಷನ್ನು ಮತ್ತು ಹಾಲು ಹಾಕ್ಕೊಂಡು ಕುಡಿತಾರಪ್ಪ. ಅಲ್ಲಿಗೆ ಪರಿಹಾರ ಆಯಿತು. ನೀವು ಕಾಫಿ ಕುಡೀರಿ, ಎನರ್ಜಿ ಪಡೀರಿ, ಕೆಲಸ ಮಾಡಿರಿ. ಈಗ ಬ್ಲ್ಯಾಕ್ ಕಾಫಿ ಇದೆ, ಬರೀ ಡಿಕಾಕ್ಷನ್, ಹಾಲು ಇಲ್ಲ, ಸಕ್ಕರೆ ಇಲ್ಲ, ಹೀಗೆಲ್ಲ ಕಾಫಿ ಇದೆ. ಆದರೆ ಮಕ್ಕಳೇ, ಕಾಫಿದು ಇಷ್ಟೆಲ್ಲ ನೋಡಿದ್ವಲ್ಲ, ಇದರ ಇತಿಹಾಸವನ್ನು ನೋಡಿ. ನಾವು ಕಾಫಿ ಪುರಾಣ ಅಂದಾಗ ಇತಿಹಾಸವನ್ನು ನೋಡಬೇಕು, ಪುರಾಣ ನೋಡಬೇಕು.
ಕ್ರಿಸ್ತಶಕ 9ನೇ ಶತಮಾನದಲ್ಲಿ ಇಥಿಯೋಪಿಯಾ ದೇಶದಲ್ಲಿ ಕಾಫಿ ಮೊಟ್ಟ ಮೊದಲು ಎಲ್ಲಿ ಅಲ್ಲಿ ಇದು ಕಾಫಿಯನ್ನು ಕುಡಿಯೋಕ್ಕೆ ಶುರು ಮಾಡಿದರು. ಅಲ್ಲಿ ಏನಾಗಿದೆ, ಇಥಿಯೋಪಿಯಾದಲ್ಲಿ ಕಾಫಾ ಅನ್ನೋ ಪ್ರದೇಶದಲ್ಲಿ ಈ ಬೆಳೆ ಬೆಳೀತಿದ್ರಂತೆ. ಹಾಗಾಗಿ ಅದಕ್ಕೆ ಕಾಫಾ ಹೋಗಿ ಕಾಫಿ ಆಗೋಯ್ತು. ಹೆಂಗಿದೆ ನೋಡಿ. ಈ ಕೈರೋ ನಗರದಲ್ಲಿ ಇಸ್ತಾಂಬೂಲ್ನಲ್ಲಿ 1475 ಕಾಫಿ ಹೋಟ್ಲು ಆರಂಭ ಆಗಿದೆ. ಅದೇ ಜಗತ್ತಲ್ಲಿ ಮೊಟ್ಟ ಮೊದಲು. ಆಮೇಲೆ ಏನಾಗಿ ಇಥಿಯೋಪಿಯಾದಲ್ಲಿ ಕಾಫಿ ಏನು ಉತ್ಪಾದನೆ ಶುರುವಾಯಿತೋ ಅಲ್ಲಿಂದ ಅವರು ಪರ್ಷಿಯಾಕ್ಕೆ, ಅಲ್ಲಿಂದ ಟರ್ಕಿಗೆ, ಅಲ್ಲಿಂದ ಉತ್ತರ ಆಫ್ರಿಕಾಕ್ಕೆ, ಯುರೋಪಿಗೆ ಎಲ್ಲ ಕಡೆಗೂ ಸಹಿತ ಅದು ಹರಡ್ತಾ ಹೋಯಿತು. 17ನೇ ಶತಮಾನ ಇಂಗ್ಲೆಂಡಿಗೆ ಹೋಯಿತು. ಯುರೋಪ್ನಲ್ಲಿ ಇಂಗ್ಲೆಂಡ್ನಲ್ಲಂತೂ ಅತಿ ಮನೆಯಲ್ಲಿ ಹೋಟೆಲಲ್ಲೂ ಕಾಫಿಯ ಫ್ಲೇವರ್, ಎಲ್ಲ ಕಡೆಗೂ ಕಾಫಿ ಕುಡಿಯೋರೆ. ಒಂದು ವೈನ್ ಕುಡಿಯೋರು, ಇನ್ನೊಂದು ಕಾಫಿ ಕುಡಿಯೋರು, ಹಿಂಗೆ ಬೆಳೀತು. ಆದರೆ 16ನೇ ಶತಮಾನದಲ್ಲಿ ಏನಾಗಿಬಿಡ್ತು, ಈ ಕೈರೋ ಮತ್ತು ಮಕ್ಕಾಗಳಲ್ಲಿ ಕಾಫಿ ಒಂಥರ ಹೆಂಡ ಇದ್ದಂಗೆ ಇದಕ್ಕೆ ನಿಷೇಧ ಮಾಡಬೇಕು ಅಂತೇಳಿ ನಿಷೇಧ ಮಾಡಿಬಿಟ್ಟಿದ್ರು. ಆಮೇಲೆ ಅದರದ್ದು ಏನು ತೊಂದರೆ ಇಲ್ಲ ಅಂಥೇಳಿ ಆ ನಿಷೇಧವನ್ನು ಹಿಂತಗೊಂಡ್ರಂತೆ. ಇದು ಕಾಫಿ ಬಗ್ಗೆ ಹಿಂಗೆ ಹೇಳ್ತೀವಿ. ಆದರೆ ಈ ಕಾಫಿ ಕರ್ನಾಟಕಕ್ಕೆ ಹೆಂಗೆ ಬಂತು ಅಂತ ಅದಕ್ಕೂ ಒಂದು ಕತೆ ಇದೆ. ಇಲ್ಲಿ ಹೆಂಗೂ ನಿಷೇಧ ಮಾಡಿದ್ರಲ್ಲಪ್ಪ, ಯಮನ್ ದೇಶದಿಂದ ಬಾಬಾ ಬುಡನ್ ಅಂತೇಳಿ ಸೂಫಿ ಸಂತರವರು ಅವರು ಬರಬೇಕಾದ್ರೆ 7 ಕಾಫಿ ಬೀಜಗಳನ್ನು ತಮ್ಮ ಕೂದಲಲ್ಲಿ ಗುಟ್ಟಾಗಿ ಇಟ್ಕೊಂಡು ಬಂದುಬಿಟ್ಟರು. ಆ ಮಹಾನುಭಾವ ಕರ್ನಾಟಕದಲ್ಲಿ ಎಲ್ಲಿ ಕೆಮ್ಮಣ್ಣುಗುಂಡಿ ಈ ಕಡೆ ಬಂದರು. ಅಲ್ಲೇನು ಮಾಡಿದರು, ಬೆಟ್ಟಗಳಲ್ಲಿ ಅದನ್ನು ನೆಟ್ಟರು 7 ಬೀಜಗಳನ್ನು. ಒಳ್ಳೆ ಹುಲ್ಸಾದ ಫಲವತ್ತಾದಂಥ ಭೂಮಿ ವಾತಾವರಣ ಇತ್ತು, ಅದು ಬೆಳೆದು ಬಿಡ್ತು. ಹಾಗಾಗಿ ಕರ್ನಾಟಕಕ್ಕೆ ಬಂತು. ಅದಕ್ಕೆ ಬಾಬಾ ಬುಡನ್ಗಿರಿ ಅಂತಲೇ ಕರಿತೀವಿ. ಅಲ್ಲೆಲ್ಲ ನೀವು ನೋಡಿದರೆ ಕಾಫಿ ಗಿಡಗಳನ್ನು ನೋಡ್ಬೋದು. ಹೇಗಿದೆ ಕಾಫಿ ಕತೆ ನೋಡಿ. ಇಷ್ಟಕ್ಕೆ ಮುಗಿಲಿಲ್ಲ. ಕಾಫಿ ಬೆಳೆ ಬೆಳಿಬೇಕಾದ್ರೆ ಅಷ್ಟು ಹುಡುಗಾಟ ಇಲ್ಲ. ಕಾಫಿ ಪಾನೀಯ ಬೆಳೆ, ತೋಟದ ಬೆಳೆ. ಇದು ಕಾಫಿ ಪ್ಲಾಂಟೇಶನ್ ಅಂತ ಕರಿತೀವಿ, ಕಾಫಿ ತೋಟಗಳು. ನಾವು ಕಾಫಿ ಬೆಳೆ ಬೆಳಿಬೇಕಾದ್ರೆ ಅದಕ್ಕೆ ಉಷ್ಣಾಂಶವೂ ಬೇಕು, ತೇವಾಂಶನೂ ಇರಬೇಕು. ಇದು ಒಳ್ಳೆ ವಿಚಿತ್ರ. ಏನಾಗಬೇಕಪ್ಪ ಅಂದರೆ ಮಳೆ ಏನಾಗಿರಬೇಕು, 150 ಸೆಂಟಿಮೀಟ್ರಿಂದ 200 ಸೆಂಟಿಮೀಟ್ರ್ ಮಳೆ ಇಡೀ ವರ್ಷದಲ್ಲಿ ಹಂಚಿದಂಗೆ ಬೀಳಬೇಕು. ಒಂದೇ ದಿನ ಬೀಳಬಾರ್ದು, ಕಾಫಿ ಗಿಡ ಹೋಗಿ ಬಿಡ್ತಾವೆ. ಜೊತೆಗೆ ಉಷ್ಣಾಂಶ ಎಷ್ಟಿರಬೇಕು, 15 ಡಿಗ್ರಿ ಸೆಲ್ಸಿಯಸ್ನಿಂದ 30 ಡಿಗ್ರಿ ಸೆಲ್ಸಿಯಸ್ ನಡುವೆ ಇರಬೇಕು. 30 ದಾಟಬಾರ್ದು, 15ಕ್ಕಿಂತ ಕಮ್ಮಿ ಆಗಬಾರ್ದು. ಭೂಮಿ ಫಲವತ್ತಾಗಿರಬೇಕು. ಜೊತೆಗೆ ನೇರವಾಗಿ ಬಿಸಿಲು ಬೀಳಬಾರ್ದು, ಅದಕ್ಕೆ ನೆರಳು ಮರಗಳನ್ನು ಸಹಿತ ನೆಟ್ಟಿರ್ತಾರೆ. ಹೌದಾ? ಜೊತೆಗೆ ಕಾಫಿಯಲ್ಲಿ ಏನಾಗುತ್ತೆ, ಪದಿಯಾಗಿ ಬೆಳೆಯುತ್ತೆ, ಸಣ್ಣ ಗಿಡ ರೂಪದಲ್ಲಿ ಬೆಳೆಯುತ್ತೆ. ಇದನ್ನೇನು ಮಾಡಬೇಕಪ್ಪ ಅಂದ್ರೆ ಆವಾಗ ಕಟಿಂಗ್ ಮಾಡ್ತಾ ಇರಬೇಕು, ಹರದೇ ಇದ್ದಂಗೆ ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕು. ನಾವು ಇಷ್ಟೆಲ್ಲ ಇದು ಕಾರ್ಯಕ್ಕೆ ಮಾಡಿದರೆ ಇದು ಯಾವ ಕಾರಣಕ್ಕೂ ಬುಡದಲ್ಲಿ, ಕಾಫಿ ಗಿಡದ ಬುಡದಲ್ಲಿ ನೀರು ನಿಲ್ಬಾರ್ದು, ಗಿಡ ಸತ್ತೋಗುತ್ತೆ. ಅದಕ್ಕೆ ಏನು ಮಾಡ್ತಾರೆ, ಗುಡ್ಡ ಬೆಟ್ಟಗಳ ಇಳಿಜಾರು ಪ್ರದೇಶಗಳಲ್ಲಿ ಕಾಫಿ ಗಿಡ ಬೆಳೆಯೋದು, ನೀರು ನಿಲ್ಲದೇ ಇಲ್ಲ. ಹೌದಾ? ಈಗ ಮೊದಲೇನಾಗುತ್ತೆ, ಕಾಫಿ ಗಿಡ ನೆಟ್ ಮೇಲೆ ಬೆಳೆದ ಮೇಲೆ ಮೊದಲು ಅದರಲ್ಲಿ ಹೂ ಬಿಡುತ್ತೆ. ಹೂವಾಗಿದ್ದು ಹಸಿರಾದ ಕಾಯಿ ಆಗುತ್ತೆ. ಅದಾದಮೇಲೆ ಅದು ಹಣ್ಣಾಗುತ್ತೆ ಕೆಂಪುಗೆ. ಆ ಕೆಂಪಾದ ಹಣ್ಣನ್ನು ಅದು ಉದುರೋಕ್ಕಿಂತ ಮೊದಲೇನೆ ಕೊಳ್ತೋಗ್ಬಿಡುತ್ತೆ. ಅದನ್ನು ಬಿಡಿಸ್ಕೊಂಡು ಅದನ್ನೇನು ಮಾಡ್ತಾರಪ್ಪ ಅಂದರೆ ಹಣ್ಣನ್ನು ಬಿಡಿಸಿ ಅದರಲ್ಲಿರೋ ಬೀಜವನ್ನು ಸಂಸ್ಕರಣೆ ಮಾಡ್ತಾರೆ, ಒಣಗಿಸ್ತಾರೆ. ಆಮೇಲೆ ಅದನ್ನು ಚೆನ್ನಾಗಿ ಹುರಿದ ಮೇಲೆ ಅದಕ್ಕೊಂದು ಫ್ಲೇವರ್ ಬರುತ್ತೆ. ಅದನ್ನು ಪುಡಿ ಮಾಡಿ ಮನೆಗಳಿಗೆ ತಲುಪಿಸ್ತಾರೆ. ಇಷ್ಟು ಕಾಫಿ ಕಥೆ ಇರೋದು. ಕಾಫಿ ಬೀಜದಲ್ಲಿ ಮುಖ್ಯವಾಗಿ 2 ವಿಧ ಇಡೀ ಜಗತ್ತಿನಲ್ಲಿರೋದು. ಅತಿ ಪ್ರಮುಖ 2 ವಿಧ. ಮೊದಲನೇದು ಅರೇಬಿಕಾ ಅಂತ. ಈ ಅರೇಬಿಕಾ ಬೀಜ ಎಲ್ಲಿಂದ ಬಂದಿದ್ದು, ಇಥಿಯೋಪಿಯಾ ಮೂಲದ್ದು. ಇಥಿಯೋಪಿಯಾ ಮೂಲದ್ದು ಅಂದಾಗ ಇದನ್ನು ನಾವು ಹಣ್ಣಿಂದ ತೆಗೆದು ಬಿಡಿಸಿ ಸಂಸ್ಕರಣೆ ಮಾಡಿ ಯಾವಾಗ ಹುರಿತೇವಲ್ಲ, ಹುರಿದು ಪುಡಿ ಮಾಡಿದಾಗ ಘಮ ಪರಿಮಳ ಫ್ಲೇವರ್ ಇರುತ್ತೆ. ಇದು ಜಗತ್ತಿನಲ್ಲಿ 40% ಈಗ ಈ ಕಾಫಿ ಇದೆ. ಇನ್ನು 2ನೇದು ರೋಬಸ್ಟಾ, ಇದು 60% ಇರೋದು. ಇದೇನಪ್ಪ ಅಂದರೆ ಸ್ವಲ್ಪ ಕಹಿ ಜಾಸ್ತಿ, ಸ್ಟ್ರಾಂಗು, ಜೊತೆಗೆ ಕೆಫಿನ್ ಸ್ವಲ್ಪ ಜಾಸ್ತಿ ಇರುತ್ತೆ, ದಪ್ಪ ಜಾಸ್ತಿ, ಹಾಗೆಯೇ ಗಟ್ಟಿ ಇರುತ್ತೆ. ಇದು ಎಲ್ಲಿಂದ, ಉಗಾಂಡ ಮೂಲದಿಂದ ಬಂದಿರೋದು. ಇವೆರಡೂ ಸಹಿತ ಹೆಚ್ಚೆಚ್ಚು ಬೆಳೀತಾ ಇದ್ದಾರೆ. ಇವೆಲ್ಲ ನಡೀತಾ ಇದೆ. ಹಾಗಾದರೆ ಜಗತ್ತಿನಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯೋದು ಪ್ರದೇಶಗಳು ಯಾವುದ್ಯಾವುದು ಅಂದರೆ ಬ್ರೆಜಿಲ್. ಜಗತ್ತಿನಲ್ಲಿ ಬೇಕಾಗೋ ಕಾಫಿ 60% ಅವರೇ ಬೆಳೆಯುತ್ತಾರೆ. ಅದು ಬಿಟ್ಟರೆ ವಿಯೆಟ್ನಾಂ, ಕೊಲಂಬಿಯಾ, ನಮ್ಮ ಈ ಕಡೆಗೆ ಮಲೇಷಿಯಾ, ಅದು ಬಿಟ್ಟರೆ ಇಥಿಯೋಪಿಯಾ. ಇದು ಜಗತ್ತಿನ 5 ದೇಶಗಳು. ಅತಿ ಹೆಚ್ಚು ಕಾಫಿ ಉತ್ಪಾದನೆ ಮಾಡುವ 6ನೇ ದೇಶ ನಮ್ಮ ಭಾರತ ದೇಶ.
ನಮ್ಮ ಭಾರತದಲ್ಲಿ ಎಲ್ಲ ದಕ್ಷಿಣ ಭಾರತದಲ್ಲಿ ನಮ್ಮ ಕರ್ನಾಟಕ ಅದು ಬಿಟ್ಟುಬಿಟ್ರೆ ಕರ್ನಾಟಕದಲ್ಲೇ ನಾವು ಹೆಚ್ಚು ಕಮ್ಮಿ ನಮ್ಮ ದೇಶದ 70% ಕಾಫಿ ಬೆಳೆಯೋದು. ಈ ಕಡೆ ಪಕ್ಕ ತಮಿಳುನಾಡು, ಆಂಧ್ರ, ಕೇರಳ, ಒಡಿಸ್ಸಾ ಇಲ್ಲಿ ಹೆಚ್ಚು ಕಾಫಿಯನ್ನು ಬೆಳೀತಾ ಇದ್ದೀವಿ ನೋಡಿ. ಹೀಗೆ ಕಾಫಿ ಇವತ್ತು ಜಗತ್ತಿನಲ್ಲಿ ಎಲ್ಲ ಕಡೆಗೂ ಇದೆ ಅಂತ ನಾವು ನೋಡ್ತಾ ಇದ್ದೀವಲ್ಲ. ಇಷ್ಟಾದ್ಮೇಲೆ ನಮಗೆ ಅತಿ ಮುಖ್ಯವಾಗಿ ಬೇಕಾಗಿದ್ದೇನಪ್ಪ ಅಂದರೆ ಪುರಾಣ. ಪುರಾಣದಲ್ಲಿ ಏನು ಹೇಳಿದೆ ಅಂದರೆ ಕಾಫಿ ಪುರಾಣವನ್ನೇ ನಿಮಗೆ ಹೇಳ್ತೀನಿ ನೋಡಿ. ಏನಾಗಿಬಿಟ್ಟಿದೆ, ನಮ್ಮ ಯಾರು ಭಗೀರಥ ಮಹಾರಾಜ ತನ್ನ ಪಿತೃಗಳ ಸದ್ಗತಿಗೋಸ್ಕರವೇ ದೇವಲೋಕದ ಗಂಗೆಯನ್ನು ಪಾತಾಳ ಲೋಕಕ್ಕೆ ಕರ್ಕೊಂಡು ಹೋಗಬೇಕಿತ್ತು. ಆತ ಬ್ರಹ್ಮದೇವನನ್ನು ತಪಸ್ ಮಾಡ್ದ. ಆಯ್ತಪ್ಪ, ಗಂಗೆ ನಿನ್ನ ಜೊತೆ ಕಳಿಸ್ತೀನಿ ಇಂದ. ಆದರೆ ಎಚ್ಚರ, ಆಕೆ ರಭಸೋದ್ದ, ಅವಳು ಧುಮುಕೋ ರಭಸಕ್ಕೆ ಭೂಮಿ ಪಾತಾಳ ಕೊಚ್ಕೊಂಡು ಹೋಗ್ತೆ. ಅದಕ್ಕೆ ಒಂದು ಕೆಲಸ ಮಾಡು, ಶಿವನನ್ನು ಒಲಿಸ್ಕೊ. ಶಿವ ಒಲಿಸ್ಕೊಂಡ್ರೆ ನಿನ್ನ ಕೆಲಸ ಸುಲಭ ಆಗತ್ತೆ ಅಂತ. ಸರಿ, ಶಿವನನ್ನು ತಪಸ್ ಮಾಡಿ ಒಲಿಸ್ಕೊಂಡ. ಗಂಗೆ ಅಹಂಕಾರದಿಂದ ಧುಮುಕ್ತಾ ಇದ್ಲು. ಶಿವ ಅವಳ ಅಹಂಕಾರ ಭಂಗ ಮಾಡಲಿಕ್ಕೆ ತನ್ನ ಜಟೆ ಬಿಚ್ಕೊಂಡು ನಿಂತ. ಜಟೆಯಲ್ಲಿ ಅವಳು ಗಂಗೆಯನ್ನು ಪೂರ್ತಿ ಸೇರಿಸ್ಕೊಂಡು ಹೊಂಟೆ ಬಿಟ್ಟ. ಆಗ ಭಗೀರಥ ಪ್ರಾರ್ಥನೆ ಮಾಡ್ಕೊಂಡಿದ್ದಕ್ಕೆ ಗಂಗೆಯನ್ನು ಒಂದು ಕವಲಾಗಿ ಬಿಟ್ಟ. ಅವಳು ಭೂಲೋಕದಲ್ಲಿ ಪಾತಾಳ ಲೋಕದಲ್ಲಿ ಭಗೀರಥನಿಂದ ಹೋದ್ಲು. ಪಾತಾಳ ಲೋಕಕ್ಕೆ ಹೋಗಿ ಅವನ ಪಿತೃಗಳಿಗೆಲ್ಲ ಸದ್ಗತಿ ಸಿಕ್ತು. ಹೀಗೆ ಗಂಗೆ ಭಗೀರಥನಿಂದಾಗಿ ಭೂಮಿ ಮತ್ತು ಈ ಕಡೆ ಪಾತಾಳ ಲೋಕಕ್ಕೆ ಬಂದಕ್ಕೆ ಅವಳ ಮಗಳು ಅಂತ ಹೇಳಿ ಅವಳಿಗೆ ಭಾಗೀರಥಿನಿ ಹೆಸರು ಬಂತು. ಅಲ್ಲೇನೋ ಸದ್ಗತಿ ಸಿಕ್ತು, ಪಿತೃಗಳಿಗೆ ಮುಗೀತು. ಇಲ್ಲಿ ತೊಂದರೆ ಆಗಿದ್ದು ನಮ್ಮ ಪರಮೇಶ್ವರರಿಗೆ. ಏನಾಯಿತು, ಯಾವಾಗ ಗಂಗೆ ಅವನ ತಲೆಯಿಂದ ಕೆಳಗೆ ಧುಮುಕ್ತಿದ್ದಾಳೋ ಸಿಕ್ಕಾಪಟ್ಟೆ ಥಂಡಿಯಾಗಿ ನೆಗಡಿಯಾಗಿ ಇವನು ಮೂಗದಲ್ಲೂ ಸಹಿತ ನೀರಿಳಿಯಕ್ಕೆ ಶುರುವಾಗ್ಬಿಡ್ತು. ಮುಖ ಎಲ್ಲ ಕೆಂಪಾಗಿಬಿಡ್ತು, ಮೈಯೆಲ್ಲ ಬಿಸಿ ಬಿಸಿ ಆಗ್ತಿದೆ, ಗಂಟ್ಲು ನೋವು ಗೊಗರು ಅಂತಿದ್ದಾನೆ, ನಡ್ಕೊಂಗಾಗ್ಬಿಟ್ಟಿದೆ. ಸರಿ, ಅಗ್ನಿದೇವನಿಗೆ ಕರೆ ಹೋಯಿತು. ಅವನೇನು ಮಾಡ್ದ, ಕೈಲಾಸವನ್ನು ತುಂಬ ಬಿಸಿ ಬಿಸಿಯಾಗಿ ಇಟ್ಬಿಟ್ಟ. ಅದನ್ನು ನೋಡಿದರೆ ಉಪಯೋಗ ಹಾಕಿಂತ ಹೆಚ್ಚು ತೊಂದರೆ ಆಯಿತು. ಇವನಿಗೆ ಶಿವನಿಗೆ ಜ್ವರ ತಾಪ ಇನ್ನೂ ಜಾಸ್ತಿ ಆಗ್ಬಿಡ್ತು. ಸಕ್ಕಣ ದೇವಲೋಕದ ಧನ್ವಂತರಿ ಓಡೋಡು ಬಂದು, ಅಯ್ಯೋ ಮಹೇಶ್ವರ ಅಂತೇಳಿ ನಾಡಿ ಹಿಡಿದು ನೋಡ್ದ. ಕಣ್ಣೆಲ್ಲ ಹಿಂಗಿಗೆಲ್ಲ ನೋಡ್ದ. ಓಹೋ, ಇದಕ್ಕೆ ನಾನೊಂದು ಹೊಸ ಔಷಧಿಯನ್ನು ಕೊಡ್ತೇನೆ, ಏನು ಯೋಚನೆ ಮಾಡಬೇಡಿ. ಆದರೆ ಅದನ್ನು ಬಹಳ ದೂರದಲ್ಲಿದೆ. ಎಲ್ಲಿದೆ? ಸಂಜೀವನಿ ಪರ್ವತದಲ್ಲಿ. ಯಾರು ತರ್ತಾರೆ? ಅಯ್ಯೋ, ಇನ್ಯಾರು? ರಾಮಭಕ್ತ ತ್ರೇತಾಯುಗದಲ್ಲಿ ಎಲ್ಲಿಗೆ? ಲಂಕೆಗೆ ಲಕ್ಷ್ಮಣನ ಉಳಿಸೋಕ್ಕೆ ಸಂಜೀವನಿ ಮೂಲಿಕೆ ತಂದುಕೊಟ್ಟವನಲ್ವಾ? ನಮ್ಮ ಶಿವನ ಅಂಶದಿಂದ ಹುಡ್ತವನು, ಶಿವನ ಪರಮ ಭಕ್ತ. ಎಲ್ಲಿ? ಕರೆರಿ ಅನ್ಕೊಳ್ಳಿ. ಋಷಿಮುಖ ಪರ್ವತದಲ್ಲಿದ್ದಂಥ ಹನುಮಂತ ಗಣ್ಣಂತ ಬಂದೇ ಬಿಟ್ಟ. ಪರಮೇಶ್ವರನ್ನ, ಅಯ್ಯೋ ಪರಮೇಶ್ವರ ಏನಾಯ್ತು ಅಂದ. ಧನ್ವಂತರಿ ಹೆದರಬೇಡ, ಈಗ ನೋಡು, ಹಿಂದೆ ನೀ ಲಕ್ಷ್ಮಣ ಮತ್ತು ಕಪಿವೀರರೆಲ್ಲ ಎಚ್ಚರಗೊಳ್ಳೋದಿಕ್ಕೆ ಸಂಜೀವಿನಿ ಮೂಲಿಕೆ ತಂದಿದ್ದೀಯಲ್ವಾ? ಆ ಸಂಜೀವಿನಿ ಪರ್ವತದ ಬಲಭಾಗದಲ್ಲಿ ಸಂಜೀವಿನಿ ಮೂಲಿಕೆ ಇದ್ದು, ನೀನು ಈ ಕಡೆ ಎಡಭಾಗಕ್ಕೆ ಹೋಗು. ಅಲ್ಲಿ ಪೊದೆ ಪೊದೆಯಾಗಿ ಇಲ್ಲ ಸಣ್ಣ ಸಣ್ಣ ಗಿಡವಾಗಿ ಬೆಳೆದಿರ್ತಾವೆ. ಅದೇ ಈ ನಾನು ಹೇಳೋ ಏನದು, ಈ ಕಷಾಯ ಮಾಡುವಂಥ ಸಸ್ಯ. ಅಲ್ಲಿ ಹಣ್ಣಿರುತ್ತೆ, ಬರೀ ಬೀಜ ಅಲ್ಲ, ಹಣ್ಣು, ಕೆಂಪು ಹಣ್ಣು. ಆ ಕೆಂಪು ಹಣ್ಣು ಇರೋದನ್ನು ನೀನೇನು ಮಾಡಬೇಕು ಅಂತೇಳಿ ತಿಂದು ನೋಡು, ಬಹಳ ರುಚಿ ಇರುತ್ತೆ. ಅದನ್ನು ಒಂದೊಂದು ರಾಶಿ ಹೊರೆಯಾಗಿ ನನಗೆ ತಂದು ಕೊಟ್ಬಿಡಪ್ಪ, ನಾನು ಶಿವನಿಗೆ ಬೇಗ ಕಷಾಯ ಮಾಡಿ ಅವನ ಕಾಯಿಲೆ ಗುಣಪಡ್ತೀನಿ. ಕೂಡಲೇ ಹನುಮಂತ ಶಿವನಿಗೆ ಪಾರ್ವತಿ ನಮಸ್ಕಾರ ಮಾಡಿ ಜೈ ಶ್ರೀರಾಮ್ ಹರ್ ಹರ್ ಮಹಾದೇವ್ ಅಂತೇಳಿ ವೇಗವಾಗಿ ಸಂಜೀವಿನಿ ಪರ್ವತ ಕಡೆ ಹಾರ್ದ. ಕೈಲಾಸ ಗಡಗಡ ನಡುಗ್ಬಿಟ್ಟು ವೇಗವಾಗಿ ಹೋದ. ಸಂಜೀವಿನಿ ಪರ್ವತದ ಬಲಭಾಗ ಬಿಟ್ಟು ಎಡಭಾಗದ ಕಡೆಗೆ ಇಳಿದು ನೋಡ್ತಾನೆ. ಎಲ್ಲೆಲ್ಲಿ ನೋಡಿದರೂ ಹೇಳಿದ್ನಲ್ಲ, ಯಾರು? ನಮ್ಮ ದೇವಲೋಕದ ಧನ್ವಂತರಿ. ಅವನು ಹೇಳಿದ ಸಸ್ಯಗಳೇ ಇದ್ದಾವೆ. ಅಲ್ಲಲ್ಲೇ ಏನೋ ಥರ ಗಮಕ ವಾಸನೆ ಪೊದೆಯಾಗಿ ಬೆಳೆದಿದೆ. ಈ ಕಡೆ ಗಿಡಗಳ ಬೆಳೆದಿದ್ದಾವೆ. ನೋಡಿದ್ರೆ ಕೆಂಪು ಹಣ್ಣು. ಅಯ್ಯೋ ಎಷ್ಟು ಚೆನ್ನಾಗಿದೆ, ತಿಂದ. ಆಹಾ, ರುಚಿ. ಹಸು ಬೇರೆ ಆಗಿದೆ, ಸುಸ್ತು ಬೇರೆ ಆಗಿದೆ. ಮೊದಲೇ ಕಪ್ಪಿ ಅವನಿಗೇನು ಹಣ್ಣೇನು ಇಡೀ ಹಣ್ಣಿನ ಬೀಜ ಸಮೇತ ತಿಂದು ಬಿಟ್ಟ. ನೋಡ್ತಾನೆ, ಬೀಜ ಸಮೇತ ಹಣ್ಣು ತಿಂದಾಗ ದೇಹದಲ್ಲಿ ಏನೋ ಹುರುಪು, ಉತ್ಸಾಹ. ಆಹಾ, ಇನ್ನೂ ನನ್ನ ಶಕ್ತಿ ಹೆಚ್ಚು, ಆಯಾಸ ಮುಗಿತು. ಖಂಡಿತ ಇದರಲ್ಲಿ ಔಷಧಿ ಗುಣ ಇದೆ, ಸೀದಾ ಬೇಗ ತಗೊಂಡೋಗಿ ಶಿವನಿಗೆ ಕೊಡ್ತೀನಿ, ಶಿವನ ಕಾಯಿಲೆ ಗುಣ ಆಗತ್ತೆ ಅಂತೇಳಿ ರಾಶಿ ಈ ಏನದು ಅಲ್ಲಿದ್ದಂಥ ಈ ಗಿಡಗಳನ್ನೆಲ್ಲ ಕಿತ್ತು ಎತ್ಕೊಂಡೇ ಬಿಟ್ಟ. ಒಂದು ಪರ್ವತವೇ ತಗೊಂಡೋಗಿ ಹೋಗಿ ಸೀದಾ ಜೈ ರಾಮ್ ಶ್ರೀರಾಮ್ ಅಂತೇಳಿ ಹರ ಹರ ಮಹಾದೇವ್ ಅಂತ ಹಾರ್ಕೊಂಡು ಕೈಲಾಸಕ್ಕೆ ಬಂದುಬಿಟ್ಟ. ಅವನು ಬರೋ ವೇಗ ರಭಸಕ್ಕೇನಾಗಿದೆ, ಅವನು ಹೊತ್ತಿರುವಂಥ ಹೊರೆ ಅಲ್ಲಾಡಿ ಯಾವುದು ಹಣ್ಣಾಗಿದ್ದಂಥ ಅದರದ್ದು ಬೀಜಗಳೆಲ್ಲ ಅಲ್ಲಲ್ಲಿ ಬೆಟ್ಟ ಗುಡ್ಡಗಳ ಮೇಲೆ ಬಿದ್ದು ಅಲ್ಲೆಲ್ಲ ಗಿಡ ಬೆಳ್ಕೊಂಬಿಟ್ಟು ಕೈಲಾಸಕ್ಕೆ ಬಂದ. ಧನ್ವಂತರಿ ಕೊಟ್ಟ. ಧನ್ವಂತರಿ ಆಯ್ತಪ್ಪ, ಭಾಳ ಒಳ್ಳೆಯದು, ಕೂತ್ಕೋ ಅಂತೇಳಿ ಕೂಡಿಸಿ ಅವನ ಸಹಾಯಕರು ಇಟ್ಕೊಂಡು ಅಲ್ಲಿ ಹಣ್ಣಾಗಿರುವಂಥ ಎಲ್ಲ ಹಣ್ಣುಗಳನ್ನು ಬಿಡಿಸ್ದ. ಅದನ್ನು ಬಿಡಿಸಿ ಅದರಲ್ಲಿರೋ ಬೀಜ ತೆಗೆದು ಅಗ್ನಿದೇವನಿಗೆ ಕೊಟ್ಟ. ಅಗ್ನಿದೇವ ಅದು ತಗೊಂಡ ಸಾರ್ ಅಂತ ಹುರಿದು ಬಿಟ್ಟು ಪುಡಿ ಮಾಡಿ ಕೊಟ್ಟುಬಿಟ್ಟ. ದೊಡ್ಡ ಬಂಗಾರದ ಕಡಾಯಿ ಇಟ್ಟಿದ್ದಾರೆ, ಕೆಳಗಡೆ ಬೆಂಕಿ ಹಾಕಿದ್ದಾರೆ. ಕೊತ ಕುದೀತಾ ಇರಬೇಕಾದ್ರೆ
ಈ ಬೀಜದ ಪುಡಿಯನ್ನು ಅದಕ್ಕೆ ಹಾಕಿದ್ರು. ಘಮ 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 ವಾಸನೆ. ಇನ್ನೇನು ಬೇಕು ಅಂದ್ಕೊಳ್ಳಿ ಆವಾಗ ಧನ್ವಂತರಿಗೆ ನೆನಪಾಯ್ತು, ಅಯ್ಯೋಯ್ಯೋ ಇದಕ್ಕೆ ಹಾಲು ಬೇಕು, ಹಾಲಿನ ಜೊತೆಗೆ ಶಿಲಾಶರ್ಕರ ಬೇಕು ಅಂತ. ಸರಿ ಹೋಗಪ್ಪ ಗಣಪತಿ, ನೀನು ಹೋಗು ಎಲ್ಲಿ ಕ್ಷೀರಸಾಗರಕ್ಕೆ ಹೋಗು, ವೈಕುಂಠಕ್ಕೆ, ಅಲ್ಲಿ ಬೇಕಾದ್ರೆ ಹಾಲು ತಗೊಂಬ ಅಂದ್ಕೊಳ್ಳೆ ಅವನು ಸೀದಾ ತನ್ನ ನೀಲಿ ಹತ್ಕೊಂಡು ಹೋಗೇ ಬಿಟ್ಟ. ಸರಿ, ಶಿಲಾಶರ್ಕರ ಎಲ್ಲಿ ಸಿಗುತ್ತೆ? ಸುಬ್ರಹ್ಮಣ್ಯ ಹೋಗು, ನೀನು ಸುಮೇರು ಪರ್ವತ ಇದೆಯಲ್ಲ ಅಲ್ಲಿ ಸಿಗತ್ತೆ. ಅದು ಶಿಲಾಶರ್ಕರ ಅಂದ್ರೆ ಏನು ಸ್ವಾಮಿ ನಂಗೆ ಗೊತ್ತಾಗಲ್ಲ, ಸ್ವಲ್ಪ ಹೇಳಿ ಕೂಡಲೇ. ಹುಚ್ಚಪ್ಪ, ನೀನು ಬೆಂಚ್ಕಲ್ಲು ನೋಡಿದ್ರು ಬಿಳಿ ಬಿಳಿ, ಇದು ಸಿಹಿ ಕಲ್ಲಪ್ಪ. ಅದಕ್ಕೆ ಏನಂತಾರೆ ಭೂಮಿಯಲ್ಲೆಲ್ಲ ಕಲ್ಸಕ್ರೆ ಅಂತಾರೆ, ನಾವು ಅದಕ್ಕೆ ಶಿಲಾಶರ್ಕರ ಅಂತ ಹೇಳ್ತೀವಿ. ಹೋಗು ತ್ರಿಶೂಲದಿಂದ ಕೂತಿ ಒಂದಿಷ್ಟು ತಗೊಂಬಂದು ಕೂಡಲೇ ಇವನು ಸಹಿತ ಹೋದ, ಅಲ್ಲಿ ನೋಡ್ದ ಬೆಂಚ್ಕಲ್ ಬೇರೆ ಇದು ಬೇರೆ, ಸಿಹಿ ಸಿಹಿ ಏನದು ಶಿಲಾಶರ್ಕರ ಕಲ್ಸಕ್ರೆ ಬೆಟ್ಟನೇ ಇತ್ತು. ಅದನ್ನು ದೊಡ್ಡ ಹ್ಯಾಂಡ್ ಚಟ್ಟೆ ತಗೊಂಡು ತನ್ನ ನವಿನ ಮೇಲಿಂದ ಬಂದೇ ಬಿಟ್ಟ. ಅದನ್ನು ಕೂಟ್ಟು ಪುಡಿ ಮಾಡಿದರು. ಈಗ ಏನು ಕಷಾಯ ಮಾಡಿದ್ರಲ್ಲ ಅದನ್ನು ಸೋಸಿದ್ರು. ಅದಕ್ಕೆ ಏನು ಮಾಡಿದ್ರು, ಹಾಲು ಹಾಕಿದ್ರು. ವೈಕುಂಠದಿಂದ ಬಂದಿದ್ದು, ಈಗ ಎಲ್ಲಿ ಮೇರು ಪರ್ವತದಿಂದ ಬಂದಿದ್ದು ಶಿಲಾಶರ್ಕರ ಕಲ್ಸಕ್ಕರೆ ಪುಡಿನೂ ಹಾಕಿದ್ರು. ಆಹಾ, ಒಂದು ದೊಡ್ಡ ಬಂಗಾರದ ಕರಂಡದಲ್ಲಿ ಶಿವನಿಗೆ ಕೊಟ್ಟರು. ಶಿವ, ಓಹೋ ಘಮ ಘಮ ವಾಸನೆ, ಬಿಸಿ ಬಿಸಿ ಇದೆ ಅಂತ ಹೀರ್ದ. ಒಂದೊಂದೇ ಗುಟ್ಟಕ್ಕೆ ಹೀರ್ತಾ ಹೋದಂಗೆ ಮೂಗದಲ್ಲಿ ಇಳಿತಾ ಇದ್ದಂಥ ನೀರು ನಿಂತುಬಿಡ್ತು. ಮುಖದ ಕೆಂಪು, ಕಣ್ಣಿನ ಕೆಂಪು ಇಳಿತು. ಶಾಂತವಾಗ್ತಾ ಬಂದ. 5 ನಿಮಿಷದಲ್ಲಿ ಅವನ ಹತ್ರ ಇರುವಂಥ ಏನು ಕಷಾಯ ಖಾಲಿ ಆಯಿತು. ಶಿವ ಗೆಲುವಾಗಿಬಿಟ್ಟ. ಎಲ್ಲರಿಗೂ ಸಂತೋಷ. ಪಾರ್ವತಿ ನೀನೊಂದು ಸ್ವಲ್ಪ ನೋಡು, ಶಿವ ಅದೆಲ್ಲ ಕೊಟ್ಟ. ಪಾರ್ವತಿ ಖುಷಿ ಆಗಿಬಿಡ್ತು. ಧನ್ವಂತರಿ ದೇವ ನಮಗೆ ಕೊಡೋ ಕಷಾಯ ಅಂತ ದೇವತೆಗಳು ಕೇಳಿದಾಗ ಅವ್ರಿಗೂ ಎಲ್ಲರಿಗೂ ಬೇಗ ಕಷಾಯ ಕುಡಿಸ್ತಾ ಅವ್ರಿಗೆ ಅಮೃತ ಕುಡಿದು ಸೀಪರಾಗಿ ಬಾಯಿ ಕೆಟ್ಟು ಹೋಗಿತ್ತು. ಇದು ಕೈ ಸೀಸಿ ಭಾಳ ಚೆನ್ನಾಗಿದೆ, ನಮಗೆಲ್ಲ ಶಕ್ತಿ ಬಂತು, ಇದು ಭೂಲೋಕದ ಅಮೃತ ಇರಬೇಕಪ್ಪ ಅಂತೆಲ್ಲ ಮಾತಾಡ್ಕೊಂಡ್ರು. ಆಗ ಇದ್ರ ಹೆಸರೇನು, ಇದು ಯಾವ ಸಸ್ಯ ಅಂತ ಕೇಳಿದಾಗ ಧನ್ವಂತರಿ ಯೋಚನೆ ಮಾಡಿದೆ, ನಾನು ಹೇಳಬಿಟ್ರೆ ಎಲ್ಲ ಹಾಳು ಮಾಡಿಬಿಡ್ತಾರೆ ಅಂಥೇಳಿ, ನೋಡಪ್ಪ ಇದ್ರ ಹೆಸರು ಹೇಳಬಾರ್ದು, ಅದು ನಿಯಮ. ಅದಕ್ಕೆ ಯಾರು ತಂದಿದ್ದು? ನಮ್ಮ ಕಪಿ ರಾಜ. ಅದಕ್ಕೆ ಕಪಿ ಅಂತ ಹೇಳಿದ್ರು ಸಾಕು ಅಂತ. ಹಂಗಾಗಿ ಏನಾಗ್ಬಿಡ್ತಂತೆ, ಈ ಕಷಾಯ ಮಾಡಿದ್ದಲ್ಲಪ್ಪ ತಂದಿದ್ದು ಬೀಜಕ್ಕೆ ಕಪ್ಪಿ ಅಂತ ಹೆಸರು ಬಂದ್ಬಿಡ್ತು. ಹನುಮಂತ ಆಮೇಲೆ ಅವ್ರ ವಂಶಸ್ಥರು ಕೆಂಪಗಿರೋರಪ್ಪ, ಅವರೆಲ್ಲರೂ ಸಹಿತ ಭೂಮಿಯಲ್ಲಿ ವಾನರಾಗಿದ್ದವರು. ಸರಿ, ಇಂಗ್ಲೆಂಡಲ್ಲೂ ಸಹಿತ ಹುಟ್ಟಿದ್ರು ಕೆಂಪಣ್ಗಳು. ಅಲ್ಲಿಂದ ಅವರು ಇಂಗ್ಲೆಂಡಿಂದ ಭಾರತಕ್ಕೆ ಬಂದರು. ಬರ್ತಾ ಒಂದಿಷ್ಟು ಯಾವುದಾವುದೋ ಬೀಜಗಳು ತಂದಿದ್ರು. ಅದನ್ನೇ ಕಾಫಿ ಬೀಜ, ಅದನ್ನ ಕರ್ನಾಟಕದಲ್ಲಿ ಎಲ್ಲ ಕಡೆಗೂ ಬಿತ್ತು ಬೆಳೆದ್ರು. ಕಾಫಿ ಬೆಳೆ ಪ್ಲಾಂಟೇಶನ್ ಮಾಡಿದರು. ಅದನ್ನು ಮಾಡಿದ್ದೆ ಕಾಫಿ. ನಮ್ಮಲ್ಲಿ ಹೆಂಗೂ ಹಿಂದೆ ಬಿದ್ದಿತ್ತಲ್ಲ ಬಾಬಾ ಪುರಾಣರದ್ದು, ಅದು ಇದು ಎಲ್ಲ ನೋಡಿ. ಪುರಾಣದಲ್ಲೂ ಕಪಿ ಕಾಫಿ, ಇತಿಹಾಸದಲ್ಲೂ ಕಾಫಿ ಹೇಗಿದೆ ನೋಡಿ. ಕಾಫಿ ಕುಡೀರಿ, ಉತ್ಸಾಹ ಪಡೀರಿ, ಸಂತೋಷ ಪಡ್ರಿ. ಆದರೆ ಶುಗರ್ ಪೇಷಂಟ್ ಆಗಬೇಡ್ರಿ. ಹಿತಮಿತವಾಗಿ ಕುಡೀರಿ, ಆರೋಗ್ಯ ಕಾಪಾಡ್ಕೊಳ್ಳಿ. ನಮಸ್ಕಾರ.